ಪೊಲೀಸರು ಬೆನ್ನಹತ್ತಾರೆ ಗೊತ್ತು, ಆದ್ರೆ ಬೆಂಗಳೂರಿನಲ್ಲಿ ಪೊಲೀಸರನ್ನೇ ಅಟ್ಟಾಡಿಸಿದ್ದಾರೆ ಜನರು. ಹಣ ವಸೂಲಿ ಮಾಡ್ತಿದ್ದಾರೆಂದು ಸಾರ್ವಜನಿಕರ ಆಕ್ರೋಶ ವ್ಯಕ್ತವಾಗಿದೆ. ಹೊಯ್ಸಳ ವಾಹನದಲ್ಲಿದ್ದ ಪೊಲೀಸರ ವಿರುದ್ಧ ಆರೋಪ ಕೇಳಿ ಬಂದಿದೆ. ಮೊಬೈಲ್ನಲ್ಲಿ ವಿಡಿಯೋ ಮಾಡ್ತಿದ್ದಂತೆ ಪೊಲೀಸರು ಎಸ್ಕೇಪ್ ಆಗಿದ್ದಾರೆ. ಕಳ್ಳ 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 ಅಂತ ಹೇಳಿ ಪೊಲೀಸ್ ಕಳ್ಳ ಎಂದು ಚೇಸ್ ಮಾಡಿದ್ದಾರೆ. KM02 G4664 ನಂಬರಿನ ಹೊಯ್ಸಳ ಪೊಲೀಸ್ ವಾಹನ ಇದಾಗಿದೆ. ಕಳ್ಳ ಕಳ್ಳ ಎಂದು ಪೊಲೀಸರನ್ನ ಅಟ್ಟಾಡಿಸಿದ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗಿದೆ. ಬೆಂಗಳೂರಿನಲ್ಲಿ ಪೊಲೀಸರನ್ನೇ ಜನರು ಅಟ್ಟಾಡಿಸಿದ್ದಾರೆ. ಸಾಮಾನ್ಯವಾಗಿ ನಾವು ಕಳ್ಳರನ್ನ ಚೇಸ್ ಮಾಡ್ತಾರೆ ಪೊಲೀಸರು, ಈಗ ನೋಡಿ ಪೊಲೀಸರೇ ದಾರಿ ತಪ್ಪಿದ್ದಾರಂತಂದ್ರೆ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಅದು ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರು ಬರೀ ಸಿಲಿಕಾನ್ ಸಿಟಿ ಅಷ್ಟೇ ಅಲ್ಲ, ರಾಜ್ಯದ ರಾಜಧಾನಿ ಆಗಿರುವಂತಹ ಇಂಥಲ್ಲೇ ಈ ರೀತಿಯಾಗಿ ಪೊಲೀಸರು ಬಿಹೇವ್ ಮಾಡ್ತಾರಂತಂದ್ರೆ ಎಲ್ಲಿಗೆ ಬಂದಿದೆ ಸರ್ಕಾರದ ಕಾರ್ಯ? ಯಾವ ರೀತಿಯಾಗಿ ನಡೀತಾ ಇದೆ? ಬೆಂಗಳೂರಿನಲ್ಲಿ ಪೊಲೀಸರನ್ನೇ ಜನರು ಅಟ್ಟಾಡಿಸಿದ್ದಾರೆ, ಹಣ ವಸೂಲಿ ಮಾಡ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹೊಯ್ಸಳ ವಾಹನದಲ್ಲಿದ್ದ, ಅಂದ್ರೆ ಪೊಲೀಸರ ವಾಹನ ಹೊಯ್ಸಳ ಏನಿದೆ ಅದರಲ್ಲೇ ಇದ್ದು ಇಂತಹ ಕಾರ್ಯವನ್ನ ಅವರು ಮಾಡ್ತಾರಂತಂದ್ರೆ ನಾಚಿಕೆ ಆಗ್ಬೇಕು. ಬೆಂಗಳೂರು ಪೊಲೀಸರು ಹೊಯ್ಸಳ ವಾಹನದಲ್ಲೇ ಕೂತ್ಕೊಂಡಿದ್ದಾರೆ. ಯಾವಾಗ ಸಾರ್ವಜನಿಕರು ಮೊಬೈಲ್ನಲ್ಲಿ ವಿಡಿಯೋ ಮಾಡುತ್ತಿದ್ದಾರೆ, ತಕ್ಷಣಕ್ಕೆ ಎಸ್ಕೇಪ್ ಆಗಲು ನೋಡ್ತಿದ್ದಾರೆ. ನೋಡಿ ಕಳ್ಳ 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 ಅಂತ ಹೇಳಿ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ದೀರಿ ಹೇಗೆ ಸಾರ್ವಜನಿಕರು ಯಾರೋ ಚೇಸ್ ಮಾಡುವಂಥದ್ದು, ಪೊಲೀಸರ ವಾಹನವನ್ನ ಚೇಸ್ ಮಾಡ್ತಿದ್ದಾರೆ. ಪೊಲೀಸರೇ ಈ ರೀತಿ ಆದ್ರೆ ಇನ್ನು ಕಳ್ಳರನ್ನ ಯಾರು ಹಿಡಿಬೇಕು? KM02 G4664 ನಂಬರಿನ ಹೊಯ್ಸಳ ಪೊಲೀಸ್ ವಾಹನ ಕಳ್ಳ ಕಳ್ಳ ಎಂದು ಪೊಲೀಸರನ್ನ ಅಟ್ಟಾಡಿಸುವ ವಿಡಿಯೋ ಇದೀಗ ನೀವು ನೋಡ್ತಿದ್ದೀರಿ. ಮೊಬೈಲ್ನಲ್ಲಿ ಯಾವಾಗ ಸಾರ್ವಜನಿಕರು ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ತಕ್ಷಣಕ್ಕೆ ಎಚ್ಚೆತ್ಕೊಂಡ ಕಳ್ಳರು, ಪೊಲೀಸರು ಅನ್ಬೇಕೋ ಕಳ್ಳರು ಅನ್ಬೇಕು ನಮಗೂ ಗೊತ್ತಾಗಲ್ಲ, ಪೊಲೀಸರೇ ಕಳ್ಳರ ರೀತಿಯಲ್ಲಿ ಇದಾರೆ. ಕಳ್ಳ ರೀತಿಯಲ್ಲ, ಕಳ್ಳತನನೇ ಇದು, ಕಳ್ಳರೆ. ಬೆಂಗಳೂರಿನಲ್ಲಿ ಪೊಲೀಸರನ್ನೇ ಅಟ್ಟಾಡಿಸಿದ ಜನರು ಹಣ ವಸೂಲಿ ಮಾಡ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ಹೊಯ್ಸಳ ವಾಹನದಲ್ಲಿದ್ದ ಪೊಲೀಸರ ವಿರುದ್ಧ ಆರೋಪ ಕೇಳಿ ಬಂದಿದೆ. ಮೊಬೈಲ್ನಲ್ಲಿ ವಿಡಿಯೋ ಮಾಡ್ತಿದ್ದಂತೆ ಪೊಲೀಸರು ಎಸ್ಕೇಪ್ ಆಗಲು ಪ್ರಾರಂಭಿಸಿದ್ರು. ಆಗ ಸಾರ್ವಜನಿಕರು ಅದೇ ವಾಹನವನ್ನ ಚೇಸ್ ಮಾಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವೇನ್ ನೋಡ್ತಾ ಇದ್ದೀರಿ ಅದು ಯಾವುದೋ ಒಂದು ವಾಹನದಲ್ಲಿ ಬಂದು ಹಣ ವಸೂಲಿ ಮಾಡುವಂತದ್ದಲ್ಲ, ಹೊಯ್ಸಳ ವಾಹನದಲ್ಲೇ ಬಂದಿದ್ದಾರೆ. ತುಂಬಾ ಪ್ರೊಫೆಷನಲ್ ಆಗಿ ಕೆಲಸವನ್ನ ಮುಂದುವರೆಸಿದ್ದಾರೆ. ಅವರು ಪ್ರೊಫೆಷನಾಲಿಟಿ ಬಿಟ್ಟಿಲ್ಲ. ಎಂತಹ ಪೊಲೀಸ್ ಇದು? ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಅವರ ಪೊಲೀಸರು ಹೇಗಿರ್ಬೇಕು ಅನ್ನೋದು ಕೂಡ ಹೇಳಿಕೊಡ್ಬೇಕಾ? ಕಳ್ಳರನ್ನ ಹಿಡಿಬೇಕು, ಆದ್ರೆ ಅವರೇ ಕಳ್ಳರಾಗಿದ್ದಾರಲ್ಲ. ಬೆಂಗಳೂರಿನಲ್ಲಿ ಇಂತಹ ಒಂದು ಕೇಸ್ ಅಂತಂದ್ರೆ ಖಂಡಿತ ರಾಜ್ಯ ಸರ್ಕಾರದ ಮೇಲೆ ಪ್ರಶ್ನೆ ಮೂಡೋದು ಸಹಜ. ಹಣ ವಸೂಲಿ ಮಾಡ್ತಿದ್ದಾರೆ ಎಂದು ಸಾರ್ವಜನಿಕರು ಇದೀಗ ಆಕ್ರೋಶವನ್ನು ಹೊರಹಾಕಿದ್ದಾರೆ. KM02 G4664 ನಂಬರಿನ ಹೊಯ್ಸಳ ಪೊಲೀಸ್ ವಾಹನ ಇದಾಗಿದೆ. ಹಣ ವಸೂಲಿ ಮಾಡಲು ಬಂದಿದ್ರು ಅವರಿಗೆ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿ ಮೊಬೈಲ್ನಲ್ಲಿ ವಿಡಿಯೋವನ್ನ ಮಾಡ್ತಿದ್ದಾರೆ. ವಿಡಿಯೋ ಯಾವಾಗ ಮಾಡ್ತಿದ್ದಾರೆ ಅವಾಗ ಪೊಲೀಸರು ಎಸ್ಕೇಪ್ ಆಗುವಂಥದ್ದನ್ನ ನೀವು ನೋಡಬಹುದು. ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅದು ಯಾವುದೋ ಒಂದು ಖಾಸಗಿ ಅಥವಾ ಯಾರ್ದೋ ವಾಹನ ಅಲ್ಲ, ಸರ್ಕಾರದ್ದೇ ಹೊಯ್ಸಳ ವಾಹನ ಅದು. ಅದರಲ್ಲೇ ಕೂತ್ಕೊಂಡು ಬರ್ತಾರೆ. ತುಂಬಾ ಪ್ರೊಫೆಷನಲ್ ಆಗಿ ಬಂದಿದ್ದಾರೆ ಪಾಪ ಪೊಲೀಸರು. ಎಂಥ ಸರ್ಕಾರ ರೀ! ಯಾವ ರೀತಿ ಕೆಲಸ ಮಾಡ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ? ಯಾರಿಗೆ ಪ್ರಶ್ನೆ ಮಾಡಬೇಕು? ಗೃಹ ಸಚಿವರಿಗೆ ಪ್ರಶ್ನೆ ಮಾಡ್ಬೇಕಾ? ಯಾವ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಿದೆ ಅನ್ನುವಂಥದ್ದು ಸಹ ಇಲ್ಲಿ ಪ್ರಶ್ನೆ ಮೂಡೋದು ಸಹಜ. ಪೊಲೀಸ್ ನೋಡಿ ಹೊಯ್ಸಳ ಎಲೆಕ್ಷನ್ ಮಾಡ್ತಾ ಇತ್ತ. ನಿಲ್ಸಿ ಸರ್, ನಿಲ್ಸಿ ಸರ್, ನಿಲ್ಸಿ ನಿಲ್ಸಿ.
ಪೊಲೀಸ್ನ ನೋಡಿ ವಯಸ್ಸಾಳ ಎಲೆಕ್ಷನ್ ಮಾಡ್ತಾ ಇತ್ತ. ನಿಲ್ಸಿ ಸರ್ ನಿಲ್ಸಿ. ಸರಿ ಹಾಕಿ ಪೊಲೀಸ್ನ ನೋಡಿ ವಯಸ್ಸಾಳ ಎಲೆಕ್ಷನ್ ಮಾಡ್ತಾ ಇತ್ತ. ನಿಲ್ಸಿ ಸರ್ ಸರಿ ಹಾಕಿ ಪೊಲೀಸ್